ತುಂಬ ರುಚಿಯಾಗಿರುವಂತಹ ಒಂದು ಗೆಸ್ಟ್ ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪನೇ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು 5 ಟೊಮೆಟೊ ತೊಗೊಂಡಿದ್ದೀನಿ, ಕೆಂಪಾಗಿದ್ದಂತಹ ಟೊಮೆಟೊ ತೊಗೊಂಡಿದ್ದೀನಿ. ಇದು ಕೂಡ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಗ್ರೇವಿ ಕೂಡ ತುಂಬಾ ಕೆಂಪಾಗಿ ಬರುತ್ತೆ, ಹೀಗಾಗಿ ನೀವು ಇಲ್ಲಿ ಕೆಂಪಾಗಿದ್ದಂತಹ ಟೊಮೆಟೊನೇ ಬಳಸಿ ಇತ್ತಂದ್ರೆ. ಅದ್ರ ಜೊತೆಗೆ ಒಂದು 10 ಕಾಜು ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಕಾಜು ಬದಲಾಗಿ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು. ಒಂದು ಸ್ವಲ್ಪ ನಾನಿಲ್ಲಿ ಮಸಾಲ ತೊಗೊಂಡಿದ್ದೀನಿ, ಕಾಳು ಮೆಣಸು, ಲವಂಗ ಮತ್ತು ದಾಲ್ಚಿನ್ನಿ ಮತ್ತು ಇಲಾಯಚಿ ಮತ್ತು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದರಲ್ಲಿ ಮೊದಲಿಗೆ ಇವಾಗ ನಾನು ಕಾಳು ಮೆಣಸು ಮತ್ತು ಲವಂಗ ಮತ್ತು ಇಲಾಯಚಿ ಈ 3 ಸಾಮಗ್ರಿ ನಾನು ಇಲ್ಲೇ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಅದು ಸಣ್ಣದಿರುತ್ತೆ ಅಲ್ವಾ, ಗ್ರೇವಿಯಲ್ಲಿ ಬಂದರೆ ಬಾಯಿಗೆ ಸಿಗುತ್ತೆ ಅದು, ಹೀಗಾಗಿ ಇದರಲ್ಲೇ ಹಾಕ್ಕೊಂಡು ರುಬ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಗ್ರೇವಿ. ನೋಡಿ, ನಾನು ನೀರು ಹಾಕ್ದಿನಿ, ಹಾಗೆಯೇ ಎಲ್ಲ ಸೇರಿಸಿ ಸ್ಮೂತಾಗಿ ರುಬ್ಕೊಂಡಿನಿ. ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಮೊದಲಿಗೆ ನೋಡಿ, ಎಣ್ಣೆ ಗರಮ್ ಆಗಿದೆ. ಇವಾಗ ಎಣ್ಣೆ ಗರಮ್ ಆದಮೇಲೆ ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2-3 ಈರುಳ್ಳಿ ಇರ್ಬೋದು ಇದು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು, ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕೋಬಾರ್ದು ಇಲ್ಲಿ. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ನಾನಿಲ್ಲಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿನಿ. ಇವಾಗ ಎಲ್ಲ ಸೇರಿಸಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ, ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಈರುಳ್ಳಿ ನಾನು ಹುರ್ಕೊಂಡಾಗಿದೆ. ಇವಾಗ ಲೈಟಾಗಿ ಕೆಂಪು ಕೂಡ ಆಗಿದೆ ಈರುಳ್ಳಿ. ಈ ಟೈಮ್ನಲ್ಲಿ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪನೇ ಅರ್ಶಿಣ ಹಾಕ್ಕೊತಿದ್ದೀನಿ. ಅರ್ಶಿಣ ಕ್ವಾಂಟಿಟಿ ಕಮ್ಮಿನೇ ಇರಬೇಕು. ಮತ್ತು ಗರಂ ಮಸಾಲ ಹಾಕ್ಕೊತಿದ್ದೀನಿ, ಅರ್ಧ ಚಮಚ ಆಗುವಷ್ಟು. ಮತ್ತು 1 ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿನಿ. ಮತ್ತು 1 ಚಮಚ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ನಾನು ಹಾಗೆಯೇ ಹುರ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಒಂದು ವೇಳೆ ನೀವು ಗ್ರೇವಿಯಲ್ಲಿ ಕಾಜು ಹಾಕಿಲ್ಲ ಅಂದರೆ ಇಲ್ಲಿ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕೋಬೋದು. ಇದು ಕೂಡ ಗ್ರೇವಿ ಗಟ್ಟಿ ಮಾಡುತ್ತೆ, ನೀರಾಗಿ ಬರೋದಿಲ್ಲ. ಇವಾಗ ಟೊಮೆಟೊ ಪೇಸ್ಟ್ ಹಾಕ್ಕೊಂಡಿನಿ. ನಾನಿಲ್ಲಿ ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾವು ಟೊಮೆಟೊ ಹಸಿದೇ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಹೀಗಾಗಿ ಈ ಟೊಮೆಟೊ ಪೇಸ್ಟ್ ಸರಿಯಾಗಿ ಮೊದಲಿಗೆ ಹುರ್ಕೋಬೇಕಾಗುತ್ತೆ. ನೀವು ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಈ ಗ್ರೇವಿ ಬರುತ್ತೆ. ಇವಾಗ ನಾನಿದು ಎಣ್ಣೆ ಸಪ್ರೇಟ್ ಆಗೋ ತನಕ ಮುಚ್ಚಿ ಬೇಯಿಸ್ಕೊತಿದ್ದೀನಿ. ಆವಾಗವಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ. ವಾವ್, ನೋಡಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ನೋಡ್ತಿರ್ಬೋದು. ಇವಾಗ ನೀವು ಸುಮಾರು ಒಂದು 7-8 ನಿಮಿಷ ಆಗಿದ್ದೇವೆ, ಯಾಕಂದರೆ ಟೊಮೆಟೊ ಹಸಿದಿತ್ತಲ್ವ, ಹೀಗಾಗಿ ನಾನು ಸರಿಯಾಗಿ ಸ್ಲೋ ಗ್ಯಾಸ್ನಲ್ಲಿ ಇಲ್ಲಿ ಹುರ್ಕೊಂಡಿದ್ದ. ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ. ಟೈಮ್ ಹೆಚ್ಚಕಮ್ಮ ಹಿಡಿಬೋದು, ಬಟ್ ಎಣ್ಣೆ ಸಪ್ರೇಟ್ ಆಗೋ ತನಕ ಈ ಮಸಾಲಾನ ಹುರ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಇದರೆಲ್ಲನೂ ಒಂದು 2-3 ಚಮಚ ಆಗುವಷ್ಟು ಹಾಲಿನ ಮೇಲಿನ ಕೆನೆ ಹಾಕ್ಕೊತಿದ್ದೀನಿ. ಇತ್ತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಕೆನೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಈ ಗ್ರೇವಿದು. ಓಕೆ, ಈ ಕೆನೆ ಕೂಡ ನಾನು ಅಷ್ಟೇ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇದು ಎಣ್ಣೆ ಸಪ್ರೇಟ್ ಆಗೋ ತನಕ ನಾನು ಗ್ರೇವಿಗೆ ಕುದಿಸ್ಕೊಂಡು ತೊಗೊತಿದ್ದೀನಿ. ಸ್ಲೋ ಇದೆ ಗ್ಯಾಸು. ಇವಾಗ ನಾನು ಮುಚ್ಚಿಡ್ತಿದ್ದೀನಿ ಎಣ್ಣೆ ಸಪ್ರೇಟ್ ಆಗೋ ತನಕ. ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ನೋಡಿ, ಗ್ರೇವಿ ಮತ್ತೆ ಎಣ್ಣೆ ರಿಲೀಸ್ ಮಾಡಿದೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಇದರಲ್ಲಿ ನಾನು ಗ್ರೇವಿಗೆ ಎಷ್ಟು ಬೇಕಷ್ಟು ಬಿಸಿನೀರು ಹಾಕ್ಕೊತಿದ್ದೀನಿ. ನೀವಿಲ್ಲಿ ಗ್ರೇವಿಗೆ ಬಿಸಿನೀರೇ ಹಾಕೋಬೇಕಾಗುತ್ತೆ, ಸರಿಯಾಗಿ ಬರುತ್ತೆ ಗ್ರೇವಿ. ಓಕೆ ನೋಡಿ, ನಾನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಗಟ್ಟಿ ಬೇಕು ತುಳಿಬೇಕು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಪನ್ನೀರ್ ಹಾಕ್ಕೊತಿದ್ದೀನಿ. ಸುಮಾರು ಒಂದು 1/4 kg ಆಗುವಷ್ಟು ಪನ್ನೀರ್ ಇರ್ಬೋದು ಇದು. ಇದಕ್ಕೆ ಡೈರೆಕ್ಟಾಗಿ ಹಾಗೆ ಹಾಕಿದ್ರೂ ನಡೆಯುತ್ತೆ, ಇದಕ್ಕೇನು ಹುರ್ಕೊಂಡು ತೊಗೋಬೇಕಂತೇನಿಲ್ಲ ಪನ್ನೀರ್. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಮತ್ತೆ ಇದನ್ನು ನಾನು ಎಣ್ಣೆ ಸಪ್ರೇಟ್ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಪನ್ನೀರ್ ಕೂಡ ಇಲ್ಲಿ ಉಪ್ಪು ಖಾರ ಹಿರ್ಕೋಬೇಕಲ್ವ, ಹೀಗಾಗಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡು ಮತ್ತೆ ಎಣ್ಣೆ ಸಪ್ರೇಟ್ ಆಗೋ ತನಕ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಸುಮಾರು ಒಂದು 4-5 ನಿಮಿಷ ಟೈಮ್ ಹಿಡಿಬೋದು ಇಲ್ಲಿ. ನೋಡಿ, ಗ್ರೇವಿಯಲ್ಲಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ, ನೋಡ್ತಿರ್ಬೋದು. ಇವಾಗ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಪನ್ನೀರ್ ಕರಿ ರೆಸಿಪಿ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನ, ಚಪಾತಿ, ತಂದೂರಿ ರೋಟಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.